ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಂದಿವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ಜಿ ಪ್ರದೀಪ್ ನಾಡಿಗ್ ಅವರ ಶುಭಾಶೀರ್ವಾದಗಳು. ಜ್ಯೋತಿಷ್ಯ, ವಾಸ್ತು, ರೇಖಿ, ಸಂಮೋಹಿನಿ ಹಾಗೂ ಧ್ಯಾನದಿಂದ ಅನೇಕ ಸಾಧನೆಗಳನ್ನು ಮಾಡುವಂತಹ ಒಂದು ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೀನಿ. ಹಾಗೆ ಈ ತಿಂಗಳ ಒಂದು ವಿಶೇಷವಾಗಿರ್ತಕ್ಕಂತಹ ನವೆಂಬರ್ ತಿಂಗಳು ಕಾರ್ತೀಕ ಮಾಸ, ಶಿವನ ಆರಾಧನೆಯನ್ನು ಮಾಡ್ತಾ ಹಾಗೆ ಈ ತಿಂಗಳ ಒಂದು ರಾಶಿ ಭವಿಷ್ಯವನ್ನು ಈಗ ನಾವು ನೋಡೋಣ. ಈ ಒಂದು ನವೆಂಬರ್ ತಿಂಗಳು ಅಂದರೆ ಕಾರ್ತೀಕ ಮಾಸ ಏನಿದೆ, ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ತಿಂಗಳು ಜ್ಯೋತಿಷ್ಯದಲ್ಲೂ. ಹಾಗೂ ಈ ಮಾಸಕ್ಕೆ ನಿಯಮನಾಗಿರ್ತಕ್ಕಂತಹ ಕಾರ್ತಿಕೇಶ್ವರ ಸ್ವಾಮಿ ಹಾಗೂ ದಾಮೋದರ ಹರಿಹರರ ಆರಾಧನೆಯನ್ನು ನಾವು ಈ ತಿಂಗಳಲ್ಲಿ ಮಾಡ್ತೀವಿ. ಹಾಗಾಗಿ ಮೊದಲು ಶ್ರೀ ರುದ್ರನ ಪ್ರಾರ್ಥನೆಯನ್ನು ಮಾಡಿ ಈ ತಿಂಗಳ ಮೇಷರಾಶಿಯ ಒಂದು ಭವಿಷ್ಯವನ್ನು ನಾವು ನೋಡೋಣ. ಓಂ ಓಂ ನಮೋ ಭಗವತೆ ರುದ್ರಾಯ. ಓಂ ನಮಸ್ತೆ ರುದ್ರಬನ್ಯವಭುತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಮುತತೆ ನಮಃ. ನವೆಂಬರ್ ತಿಂಗಳು ಜ್ಯೋತಿಷದಲ್ಲಿ ಒಂದು ವಿಸ್ಮಯವಾಗಿರ್ತಕ್ಕಂಥ ಒಂದು ತಿಂಗಳಾಗಿದೆ. ಈಗ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಗುರು ಸ್ವಲ್ಪ ದಿನಗಳ ಕಾಲ ರಾಶಿಯಲ್ಲಿ ಬದಲಾವಣೆ ಮಾಡಿಕೊಳ್ತಾ ಇದ್ದಾನೆ. ಗುರು ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ, ವರ್ಷಕ್ಕೊಮ್ಮೆ. ಆದರೆ ಈಗ ಮೊನ್ನೆ ಕೂಡ ಗುರು 45 ದಿನಗಳ ಕಾಲ ಅವನು ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ, ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಎಲ್ಲ ರಾಶಿಯವರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ. ಹಾಗೆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ಇದೊಂದು ಸದವಕಾಶ. ಹಾಗಾಗಿ ಬನ್ನಿ ನೋಡೋಣ ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ ಹೇಗಿರುತ್ತೆ ಅಂತ ಹೇಳಿ ನಾವೀಗ ಚಿಂತನೆಯನ್ನು ಮಾಡೋಣ. ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ ಈಗ 7.5 ಕೂಡ ನಡೀತಾ ಇದೆ. 7 ವರ್ಷ ಕಾಲ ಶನಿ ಪ್ರಭಾವ ನಡೀತಾ ಇದೆ. ಇದರಿಂದ ಶುಕ್ರ ತನ್ನ ಕುಜ ಮತ್ತು ತನ್ನ ಸ್ವಕ್ಷೇತ್ರದಲ್ಲಿರ್ತಾರೆ, ಅದು ಒಳ್ಳೆಯ ಫಲ. ಹಾಗೆ 7.5 ವರ್ಷ ಕಾಲ ಶನಿಯ ಒಂದು ಪ್ರಭಾವಕ್ಕೆ ಒಳಪಟ್ಟಿರ್ತೀರ. ವ್ಯಯದಲ್ಲಿ 12ನೇ ಮನೆಯಲ್ಲಿ ಶನೀಶ್ಚರ ಇದ್ದಾನೆ. ಹಾಗಾಗಿ ಶನೀಶ್ಚರನಿಂದಲೇ ನಾವು ಮೊದಲು ಫಲವನ್ನು ನೋಡೋಣ. ಶನೀಶ್ಚರನಿಂದ ಸ್ಥಾನಪಲಟ ಆಗ್ತಕ್ಕಂಥದ್ದು, ಅಂದರೆ ಕೆಲಸ ಕಾರ್ಯಗಳಲ್ಲಿ ವರ್ಗಾವಣೆ ಆಗ್ತದೆ, ಕೆಲಸದಲ್ಲಿ ಸ್ವಲ್ಪ ಒತ್ತಡದ ಒಂದು ಪ್ರಭಾವ ಇರ್ತದೆ. ಆನಂತರ ವಿನಾಕಾರಣವಾಗಿ ಮನಕ್ಲೇಶಗಳು, ಸ್ವಲ್ಪ ಒತ್ತಡದ ಒಂದು ಬದುಕು ಇರತಕ್ಕಂಥದ್ದು, ಒಂದು ಮಾತಾಡಿದ್ರೆ ಹೆಚ್ಚಾಗ್ತದೆ. ಆ ರೀತಿಯಾಗಿ ನಾವು ಮಾತಾಡುವಂತಹ ಒಂದು ಸಮಯದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಮೇಷರಾಶಿಯವರು. ಕಾರಣ ಶನಿಶ್ಚರ ಪ್ರಭಾವದಿಂದ ನಮಗೆ ಮಾತಿನಲ್ಲಿ ನಮಗೆ ಕಂಟ್ರೋಲ್ ಇಲ್ಲದೆ ಇದ್ದರೆ, ಮಾತಿನ ಮುಖಾಂತರ ನಮಗೆ ಅನೇಕ ತೊಂದರೆಗಳಾಗ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಶಿವನ ಆರಾಧನೆ ಬಹಳ ಮುಖ್ಯ. ಶಿವನಿಗೆ ಬಿಲ್ವಪತ್ರ ಸಮರ್ಪಣೆ ಮಾಡ್ತಕ್ಕಂಥದ್ದಾಗ್ಬೋದು. ಆನಂತರ ಶಿವನಿಗೆ ಭಸ್ಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು. ಈ ಕಾರ್ತೀಕ ಮಾಸದಲ್ಲಂತೂ ಕಾರ್ತೀಕ ಸೋಮವಾರಗಳಲ್ಲಿ ರುದ್ರನಿಗೆ ಶಿವ ಅಷ್ಟೋತ್ತರ ಶತನಾಮಗಳನ್ನು ಪೂಜೆ ಮಾಡ್ತಕ್ಕಂಥದ್ದು. ಹಾಗೆ ಶಿವ ಪಂಚಾಕ್ಷರಿ ಮಂತ್ರ ಜಪವನ್ನು ಮಾಡ್ತಕ್ಕಂಥದ್ದು, ಉಪದೇಶವನ್ನು ತಗೊಂಡು. ಆ ರೀತಿಯಾಗಿ ಶಿವನ ಆರಾಧನೆ ಮಾಡೋದರಿಂದ ಶನೀಶ್ಚರನೊಂದು ಪ್ರಭಾವವನ್ನು, ದುಷ್ಪರಿಣಾಮಗಳನ್ನು ನಾವು ಕಡಿಮೆಯನ್ನು ಮಾಡಿಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ, ಶನೀಶ್ಚರನಿಂದ ನಮಗೆ ಒಳ್ಳೆಯ ಫಲವೂ ಇದೆ. ಹಾಗೆ ಅವನು ದಂಡಾಧಿಕಾರಿಯಾಗಿ ನಮಗೆ ನಮ್ಮತನವನ್ನು ತೋರಿಸ್ಕೊಡ್ತಾನೆ. ಹಾಗಾಗಿ ಶನೀಶ್ಚರನ ಪ್ರಾರ್ಥನೆ ಮಾಡ್ತಾ ಗುರು ಈಗ ಒಂದು 45 ದಿನಗಳ ಕಾಲ ಉಚ್ಚಕ್ಷೇತ್ರನಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡಿರ್ತಾನೆ. ಈ ಎಲ್ಲ ಗೋಚಾರ ರೀತಿಯಲ್ಲಿ ನಾವು ಆ ಫಲವನ್ನು ನೋಡಬೇಕಾದ್ರೆ ನಮ್ಮ ಮೂಲ ಜಾತಕವನ್ನು ಕೂಡ ಇಟ್ಕೊಳ್ಬೇಕು. ಅಂದರೆ ಅದರ ವಿಶ್ಲೇಷಣೆ ಮಾಡಿಕೊಂಡು ನಮ್ಮ ಈ ಗೋಚಾರ ರೀತಿಯ ಫಲವನ್ನು ನೋಡ್ಕೊಳ್ಬೇಕಾಗ್ತದೆ. ಗುರು ಮತ್ತು ಶನೀಶ್ವರನ ಒಂದು ಸ್ಥಾನ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಈ ಫಲ ನಿರ್ಧಾರ ಆಗ್ತದೆ. ಹಾಗಾಗಿ ಶನೀಶ್ವರನ್ನ ನಾವು ಆರಾಧನೆ ಮಾಡ್ತಾ
ಗುರು ನಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಇದರ ಫಲವಾಗಿ ಗುರುವಿನ ಅನುಗ್ರಹದಿಂದ ಒಳ್ಳೆಯ ಸತ್ಸಂತಾನದ ಒಂದು ಸೂಚನೆ, ಸ್ವಲ್ಪದ ಮಟ್ಟಿಗೆ ಧನದ ಆಗಮನ ಆಗ್ತದೆ. ಆಮೇಲೆ ಕುಟುಂಬ ಕ್ಷೇಮ ಆಗ್ತದೆ. ಆನಂತರ ಶುಕ್ರ 2ನೇ ತಾರೀಕು ಸ್ವಕ್ಷೇತ್ರಕ್ಕೆ ಬರ್ತಾನೆ, ತುಲಾರಾಶಿಗೆ ಬರ್ತಾನೆ. ಇದರಿಂದ ಒಳ್ಳೆಯ ಯೋಗವನ್ನು ಕೊಡ್ತಾನೆ. ವಿವಾಹಕ್ಕೆ ನಿಬಂಧನೆ ಆಗ್ತಾ ಇದ್ದರೆ ಈ ಕಾಲದಲ್ಲಿ ವಿವಾಹ ನಿಶ್ಚಯ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಹಾಗೆ ದಾಂಪತ್ಯದಲ್ಲಿ ಒಂದು ರೀತಿಯ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು, ಸತಿಪತಿಗಳಲ್ಲಿ ಒಳ್ಳೆಯ ಬಾಂಧವ್ಯ ಮೂಡ್ತಕ್ಕಂಥದ್ದಾಗ್ಬೋದು, ಒಳ್ಳೆಯ ಯೋಗವನ್ನು ಕೊಡ್ತಾನೆ. ಆನಂತರ ವಾಕ್ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಒಳ್ಳೆಯ ಕಲೆಗಾರರಿಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅನಂತರ ಸತ್ಸಂತಾನ ಇವೆಲ್ಲವನ್ನು ಶುಕ್ರ ವಿಶೇಷವಾಗಿ ಕೊಡ್ತಾನೆ. ಹಾಗೆ ಗುರು 4ನೇ ಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿರ್ತಾನೆ. ಇದರಿಂದ ಸುಖ ಪ್ರಾಪ್ತಿ ಅಂದರೆ ಇವೆಲ್ಲವೂ ಕೂಡ ಮುಂದೆ ಮೇಯಲ್ಲಿ 2026ನೇ ಇಸ್ವಿಯಲ್ಲಿ ಮೇಯಲ್ಲಿ ಗುರು ಸಂಪೂರ್ಣವಾಗಿ ಗುರುಬಲವನ್ನು ಕೊಡ್ತಾನೆ. ಈಗ ತಾತ್ಕಾಲಿಕ ಗುರುಬಲ ಅಷ್ಟೇ ನಿಮಗೆ. ಹಾಗಾಗಿ ಆ ಒಂದು 40 ದಿವಸಗಳ ಕಾಲ ಅಂದರೆ ಡಿಸೆಂಬರ್ 5ನೇ ತಾರೀಕು ತನಕ ಗುರು ಇರ್ತಾನೆ. ಅದರಲ್ಲಿ ಸುಖ ಪ್ರಾಪ್ತಿ, ಮಾತೃ ಸೌಖ್ಯ ಮತ್ತು ಕೃಷಿಕರಿಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಹಾಗೆ ಬೇಸಾಯವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಅನುಕೂಲ ಇದೆ. ಹಾಗಾಗಿ ಗುರುವಿನ ಆರಾಧನೆ ಮಾಡೋದರಿಂದ, ಗುರು ಸೇವೆಯನ್ನು ಮಾಡೋದರಿಂದ, ಗೋ ಸೇವೆಯನ್ನು ಮಾಡೋದರಿಂದ ನಾವು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ 23ರಿಂದ ಬುಧ ಸಮಾನವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ವ್ಯವಹಾರದಲ್ಲಿ ಮಾತು ಕೊಡುವಂಥದ್ದಿರ್ಬೋದು, ನಾವು ಯಾರಿಗೋ ಪ್ರಾಮಿಸ್ ಮಾಡ್ತೀವಿ, ಅದರಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರ್ಬೋದು. ಹಾಗಾಗಿ ಅದರಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಗುರುವಿನ ಅನುಗ್ರಹದಿಂದ ಈ 1 ತಿಂಗಳ ಕಾಲ ನಮಗೆ ಮೇಷರಾಶಿಯವರಿಗೆ ಬಹಳ ಅನುಕೂಲ ಇದೆ. ಬಂಧು ಬಾಂಧವರಿಂದ ಸಂಬಂಧಿಕರಿಂದ ಒಂದು ಅನುಕೂಲ ಸ್ಥಿತಿ ಸಿಗ್ತದೆ. ಅಂದರೆ ಅವರ ಸಪೋರ್ಟ್ ಅಂತ ಹೇಳ್ಬೋದು, ಸಿಗ್ತದೆ. ಹಾಗಾಗಿ ನಾವು ತಂದೆ ತಾಯಿಯ ಆಶೀರ್ವಾದ ಇದಕ್ಕೆ ಬಹಳ ಮುಖ್ಯವಾಗ್ತದೆ. ಯಾಕೆಂದರೆ ಹಿರಿಯರ ಆಶೀರ್ವಾದ ಇಲ್ಲದೆ ಯಾವ ಕೆಲಸವನ್ನು ಮಾಡೋ ಹಾಗಿಲ್ಲ, ಅವರ ಅನುಗ್ರಹ ಬೇಕು. ಹಾಗೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿರ್ತದೆ. ಮೇಷರಾಶಿಯವರಿಗೆ ಒಳ್ಳೆಯ ಫಲ ಇದೆ. ಆದರೆ 7.5 ಗಮನದಲ್ಲಿಟ್ಕೊಂಡು ಶಿವನ ಆರಾಧನೆಯನ್ನು ಮಾಡ್ತಾ ನಾವು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಹೋಗೋಣ. ಅನಂತರ ಶುಕ್ರನ ಒಂದು ಅನುಗ್ರಹವು ಕೂಡ ಈ ಮಿತ್ರಕ್ಷೇತ್ರಕ್ಕೆ ಬರೋದರಿಂದ, ಸ್ವಕ್ಷೇತ್ರಕ್ಕೆ ಬರೋದರಿಂದ ಉದ್ಯೋಗದಲ್ಲಿ ಮುನ್ನಡೆ ಸಿಗ್ತದೆ. ಇಲ್ಲಿವರೆಗೇನು ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಆಗಿರ್ತದಲ್ಲ, ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ನೋಡಿರ್ತೀರ, ಅದರಲ್ಲಿ ಅಡೆತಡೆ ಆಗಿರ್ತದೆ. ಈ ಒಂದು 40 ದಿವಸಗಳ ಕಾಲದಲ್ಲಿ ಅಂದರೆ ಈ ಒಂದು ಗುರುವಿನ ಅನುಗ್ರಹದಿಂದ ಆ ಕಾರ್ಯವನ್ನು ಹೇಗೆ ಮಾಡಬೇಕು ಅಂಥೇಳಿ ಗುರುವಿನ ಅನುಗ್ರಹವಾಗ್ತದೆ ಮೇಷರಾಶಿಯವರಿಗೆ. ಹಾಗಾಗಿ ಉದ್ಯೋಗದಲ್ಲಿ ಮುನ್ನಡೆ, ಮತ್ತು ನಾವೇನಾದ್ರು ಒಂದು ಹೊಸದಾಗಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಸಮಯ ಬಹಳ ಒಳ್ಳೆಯದು. ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ರೂಪುರೇಷೆಗಳನ್ನು ಮಾಡಿಕೊಳ್ಳಿಕ್ಕೆ, ಅಂದರೆ ಪ್ಲ್ಯಾನ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿಕೊಳ್ಳಿಕ್ಕೆ ಇಲ್ಲಿವರೆಗೂ 3ನೇ ಸ್ಥಾನದಲ್ಲಿ ಗುರು ಇದ್ದ, ಅಷ್ಟಾಗಿ ಗುರುಬಲ ಇರಲಿಲ್ಲ. ಈಗ ಸ್ವಲ್ಪ ದಿನಗಳ ಕಾಲ ಗುರು ತನ್ನ ಬಲವನ್ನು ತೋರಿಸಿ ಮತ್ತು ವಾಪಸ್ ಹಿಂದಕ್ಕೆ ಬರ್ತಾನೆ. ಹಾಗಾಗಿ ಮುಂದೆ ಬರುವಂತಹ ಗುರುಬಲದ ಅನುಗ್ರಹ ಹೇಗಾಗತ್ತೆ ಅಂತ ಈ ಒಂದು 30 ದಿವಸಗಳಲ್ಲಿ ತಿಳ್ಕೊಬೋದು. ಹಾಗಾಗಿ ನಾವು ಯೋಚನೆ ಮಾಡೋಣ, ಮೇಷರಾಶಿಯವರು ಗುರುವಿನ ಆರಾಧನೆಯನ್ನು ಮಾಡ್ತಾ, ಹಾಗೆ ಮುನ್ನಡೆಗೆ ಬರ್ತಕ್ಕಂತಹ ಕೆಲಸಗಳಿಗೆ ಯಾವ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಿಕೊಳ್ಬೇಕು, ಸತ್ಸಂತಾನ ಆಗಬಹುದು ಅಂತಕ್ಕಂಥದ್ದಾಗ್ಬೋದು. ಸತಿಪತಿಗಳಲ್ಲಿ ವಿರಸ ಇದ್ದರೆ ಮಾತುಕತೆಯಿಂದದು ಬಗೆಹರಿಯುತ್ತೆ. ಹಾಗಾಗಿ ಅವರ ದಾಂಪತ್ಯ ಜೀವನ ಚೆನ್ನಾಗಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಕೆಲಸಗಳಲ್ಲಿ ಉನ್ನತಿಯ ಒಂದು ಶುಭ ಸೂಚನೆ ಸಿಗ್ತಕ್ಕಂಥದ್ದಾಗ್ತದೆ. ಹಾಗೆ ಸ್ವಲ್ಪ ಸ್ಥಾನ ಪಲ್ಲಟನೂ ಕೂಡ ಆಗ್ತದೆ, ಭಯಪಡಬೇಕಾಗ್ತಕ್ಕಂಥದ್ದಿಲ್ಲ. ಎಳ್ಳು ಬತ್ತಿ ಹಚ್ಚಿ ಶಿವನ ಆರಾಧನೆಯನ್ನು ಮಾಡಿ, ಭಸ್ಮಾರ್ಚನೆಯನ್ನು ಮಾಡಿ, ಆಂಜನೇಯನ ಉಪಾಸನೆ ಮಾಡ್ತಕ್ಕಂಥದ್ದು ಗುರುವಿನ ಅನುಗ್ರಹ, ಶನೀಶ್ಚರ ಹಾಗೆ ಕುಜನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಹೇಳ್ತಾ ನಾವು ಮೇಷರಾಶಿಯ ಒಂದು ಫಲವನ್ನು ನೋಡಿದ್ವಿ. ಆ ಮೇಷರಾಶಿಯ ಎಲ್ಲ ಪ್ರೇಕ್ಷಕರಿಗೂ ಕೂಡ ಆ ಶಿವ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಲಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯ ಬಗ್ಗೆ ನಾವು ನೋಡೋಣ.
ಅಲ್ಲಿವರೆಗೂ ಆ ಭಗವಂತ ನಿಮಗೆಲ್ಲರೂ ಕೂಡ ಆಯುರಾರೋಗ್ಯಾದಿಗಳನ್ನು ಕೊಡಲಿ ಅಂಥೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.